ಎರ್ನಾಕುಲಮಿಂದ ಸೀದಾ ನಾವು 293 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಇದೇ ಟ್ರೈನಲ್ಲಿ 8 ಅವರ್ ಗುರು 8 ಅವರ್ ಜರ್ನಿ ಮಾಡ್ಕೊಂಡು ಎಲ್ಲಿಗೆ ಬಂದಿದ್ದೀವಿ ಅಂದರೆ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಕನ್ಯಾಕುಮಾರಿ. ಎಸ್, ಕನ್ಯಾಕುಮಾರಿಗೆ ಇವತ್ತು ಬಂದಿದ್ದೀವಿ. ಇದೇ ನಮ್ಮ ಭಾರತದ ಕಟ್ಟ ಕಡೆಯ ರೈಲ್ವೆ ಸ್ಟೇಷನ್ ಮತ್ತು ರೈಲ್ವೆ ಹಳಿಗಳು. ಇಂಜಿನ್ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅನಿಸುತ್ತೆ. ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು ಅಷ್ಟೇ, ಇನ್ನೆಲ್ಲ ರೈಲ್ವೆ ಹಳಿಗಳು ಇಲ್ಲ ನೋಡಿ, ಸ್ಟಾಪ್ ಅಷ್ಟೇ. ಭಾರತದ ಲಾಸ್ಟ್ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಇದೆ. ನಮಸ್ಕಾರ, ನೀವು ಅಡ್ವಿದೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಸೆಂಟು ನಾನಿರುವಂಥದ್ದು ಕನ್ಯಾಕುಮಾರಿ, ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಕನ್ಯಾಕುಮಾರಿಯಲ್ಲಿದ್ದೀನಿ. ಇಲ್ಲಿಂದ ನಾನು ಹೋಗ್ತಾ ಇರೋಂಥದ್ದು ಬಂದ್ಬಿಟ್ಟು ಸನ್ರೈಸ್ ಪಾಯಿಂಟು. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಟೈಮ್ 6:01 ಆಗಿದೆ. ಇಷ್ಟೊತ್ತಿಗೆ ಆವಾಗಲೇ ಸನ್ರೈಸ್ ಆಗೋಗ್ತಿದೆ. ಬನ್ನಿ, ಇವಾಗ ನಮ್ಮ ಹಾಸ್ಟೆಲ್ನ ಓನರ್ ಬಂದ್ಬಿಟ್ಟು ಗಾಡಿಯಲ್ಲಿ ಡ್ರಾಪ್ ಕೊಡ್ತಾರಂತೆ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಲ್ಯಾಂಡು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂದರೆ ಭಾರತ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಬಂದ್ಬಿಟ್ಟು ಇನ್ನೆಲ್ಲ ಸಮುದ್ರನೇ. ಈ ಸಮುದ್ರದಲ್ಲಿ ಸನ್ರೈಸ್ ನೋಡುವಂಥ ಮಜಾನೇ ಬೇರೆ. ಆದ್ದರಿಂದ ಇಷ್ಟು ಜನ ನಿಂತಿದ್ದಾರೆ ಒಂದು ಸನ್ರೈಸ್ ನೋಡೋಕ್ಕೆ. ಸನ್ರೈಸ್ ಆಲ್ರೆಡಿ ಆಗ್ಬಿಡ್ತಿದೆ. ಬನ್ನಿ, ಇವಾಗ ನಾವು ಸನ್ರೈಸ್ ನೋಡಿ ಎಂಜಾಯ್ ಮಾಡೋಣ. ಫೈನಲಿ ಸೂರ್ಯ ದೇವ ಬಂದ್ಬಿಟ್ಟು ನಮ್ಮನ್ನು ನಿರಾಶೆ ಮಾಡಿಬಿಟ್ರು. ಎಷ್ಟು ದೂರದಿಂದ ನಾವು ಟ್ರೈನಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಈ ಸೂರ್ಯ ದೇವನ ನೋಡಬೇಕು ಅಂತ ಬಂದರೆ ಮೋಡದ ಒಳಗೆ ಮುಚ್ಕೊಬಿಟ್ಟವ್ರು ಸೂರ್ಯ ದೇವ. ಏನು ಮಾಡೋದು, ಪರವಾಗಿಲ್ಲ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ನೀವಾದರೂ ಬಂದರೆ ನೆಕ್ಸ್ಟ್ ಟೈಮ್ ನೀವಾದರೂ ನೋಡ್ಕೊಳ್ಳಿ. ಟೈಮ್ ಆಗಿರೋದು ಬರೀ 6:25. 6:25ಕ್ಕೆ ಈ ಪಾರ್ಟಿ ಬೆಳಗ್ಗೆ ಬಂದುಬಿಟ್ಟೈತಲ್ಲ ಗುರು. ಇಲ್ಲಂತೂ ಬೇಗ ಬೆಳಗಾಗ್ಬಿಡುತ್ತೆ. ನನ್ನಿಂದ ಕಾಣ್ತಿರೋ ಹತ್ರ ಬಂದ್ಬಿಟ್ಟು ಸನ್ರೈಸು ವ್ಯೂ ಪಾಯಿಂಟ್ ಇರೋದು. ಅಲ್ಲಿ ಸನ್ರೈಸ್ನ ನೋಡ್ಕೊಂಡು ಸೀದಾ ಹಾಗೆ ಬಂದರೆ ಸ್ವಲ್ಪ ಹೊತ್ತು ಹಾಗೆ ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡಿದ್ದೀನಿ ನಾನು. ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಜನ ಫುಲ್ಲು ದೊಡ್ಡ ಲೈನ್ ಮಾಡಿಬಿಟ್ಟವ್ರೆ. ಲೈನ್ ಯಾಕೆ ಮಾಡಿದ್ದಾರೆ ಅಂದರೆ, ನಿಮ್ಗಲ್ಲಿ ಕಾಣಿಸ್ತಿದ್ಯಾ ಆ ಸ್ಟ್ಯಾಚು ಹತ್ರ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಫುಲ್ಲು ರಶ್ ಆಗಿಬಿಟ್ಟಿದ್ದಾರೆ ಜನ. ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ಎಷ್ಟು ರಶ್ ಆಗಿದ್ದಾರೆ ಅಂತ. ನಾನು ನಿಮಗೆ ಆ ಸ್ಟ್ಯಾಚುಗಳೇನು ತೋರಿಸ್ದೆ, ಆ ಸ್ಟ್ಯಾಚುಗಳ ಹತ್ರ ಹೋಗಬೇಕು ಅಂದರೆ ಇಲ್ಲಿ ನಾವು ಎಂಟ್ರಿ ಟಿಕೆಟ್ ಇಸ್ಕೊಂಡು ಹೋಗಬೇಕು. ಎಂಟ್ರಿ ಟಿಕೆಟ್ನ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಒಬ್ಬರಿಗೆ. ಇಲ್ಲಿಯ ಎಂಟ್ರಿ ಟಿಕೆಟ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಜನ ಎಲ್ಲಿ ಗಂಟೆ ಇದೆ ಗೊತ್ತಾ ಲೈನು. ಇಲ್ಲಿ ಗಂಟನೂ ಲೈನ್ ಇದೆ. ಇಲ್ಲಲ್ಲ, ಇನ್ನೂ ಮುಂದೆ ಜಾಸ್ತಿ ದೂರ ಗಂಟೆ ಹೋಗ್ಬಿಡುತ್ತೆ. ಅಲ್ಲಿಗೆ ಹೋಗ್ಲೇಬೇಕಲ್ಲ ಎಲ್ಲರೂ. ನಾವು ಹೋಗ್ಬೇಕು, ನೀವು ಹೋಗ್ಬೇಕು, ಎಲ್ಲರೂ ಹೋಗ್ಬೇಕಲ್ಲ. ಆ ಸ್ಟ್ಯಾಚುಗಳ ಹತ್ರ ನಾವು ಹೋಗೋಷ್ಟೊತ್ತಿಗೆ ಒಂದು 12 ಗಂಟೆ ಆಗ್ಬೋದು. ಆ ಸ್ಟ್ಯಾಚು ಹತ್ರ ಅಷ್ಟಕ್ಕೂ ಏನಕ್ಕೆ ಹೋಗ್ಬೇಕು ಅಂದರೆ, ಈ ಕನ್ಯಾಕುಮಾರಿಗೆ ಬಂದಿರೋರು ಆಲ್ಮೋಸ್ಟ್ ಎಲ್ಲ ಜನನೂ ಆ ಒಂದು ಪ್ಲೇಸಿಗಂತೂ ಹೋಗ್ತಾರೆ. ಅಂಥದ್ದಲ್ಲಿ ಏನಿದೆ ಅಂದರೆ ವಿವೇಕಾನಂದರ ಧ್ಯಾನ ಮಂಟಪ ಮತ್ತು ತಮಿಳುನಾಡಿನ ಶ್ರೇಷ್ಠ ಕವಿಯ ಸ್ಟ್ಯಾಚು ಅಲ್ಲಿದೆ. ಅದನ್ನ ನೋಡೋಕ್ಕೆ ಅಂತ ಕನ್ಯಾಕುಮಾರಿಗೆ ಬಂದಿರೋರು ಆಲ್ಮೋಸ್ಟ್ ಎಲ್ಲ ಜನನೂ ಅಲ್ಲಿಗೆ ಹೋಗ್ತಾರೆ. ನನ್ನಿಂದ ನೀವೇನು ನೋಡ್ತಿದ್ದೀರಾ, ಇದೆಲ್ಲ ಫಿಶರ್ ಮ್ಯಾನ್ಗಳ ಬೋಟುಗಳು. ಇವೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಮುದ್ರಕ್ಕೆ ಸೇರಿಕೊಂಡು ಫಿಶ್ಗಳನ್ನು ಹಿಡ್ಕೊಂಡು ಬರ್ತವೆ. ಇಲ್ಲಂತೂ ವೆದರು ಬಂದ್ಬಿಟ್ಟು ಸಖತ್ತು ಹಾಟುಗುರು. ಯಪ್ಪ, ಸಖತ್ ಸೆಕೆ ಹೊಡಿತದೆ ಇಲ್ಲಿ. ನಾನು ಬೆಳಗ್ಗೆ ಒಂದು 5:15ಗೆ ಎದ್ದು ಬಂದೆ. 5:15ಗೆ ಚಳಿ ಇರುತ್ತೆ ಅಂತ ಅಂದ್ಕೊಂಡ್ರೆ ನಮ್ಮ ಕಡೆ ಚಳಿ ಇರುತ್ತಲ್ಲ, ಆದ್ದರಿಂದ ನಾನು ಸ್ವೆಟ್ರ್ ಹಾಕ್ಕೊಂಡು ಬಂದೆ. ನೋಡಿದ್ರೆ ಇಲ್ಲಿ ಸೆಕೆ ಕಿತ್ಕೊಂಡು ಬರ್ತೈತೆ ಎಲ್ಲೆಲ್ಲಿಂದನೋ ನೀರು. ಬನ್ನಿ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋಣ. ಹೆವಿ ಜನ ಆಗ್ಬಿಟ್ಟವ್ರೆ ಲೈನಲ್ಲಂತೂ.
1 ಅವರ್ ಕರೆಕ್ಟಾಗಿ ನಿಂತ್ಕೊಂಡ್ಮೇಲೆ ಲೈನ್ ಮೂವ್ ಆಯಿತು. ಇವಾಗ ಬಂದ್ಬಿಟ್ಟು ನಾವು ಟಿಕೆಟ್ನ ತೊಗೊತಾ ಇದ್ದೀವಿ. ಈ ಲೈನು ಬಂದ್ಬಿಟ್ಟು 100 ರೂಪಾಯಿ ಟಿಕೆಟು, ಆ ಲೈನು ಬಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ಅಂತೆ, ಅದು 300 ರೂಪಾಯಿ ಟಿಕೆಟು. ಈ 300 ರೂಪಾಯಿ ಟಿಕೆಟ್ಗೂ ಮತ್ತು ಈ 100 ರೂಪಾಯಿ ಟಿಕೆಟ್ಗೂ ಅಷ್ಟೊಂದೇನು ಡಿಫರೆನ್ಸ್ ಇಲ್ಲ. ಈ ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗದೇ ಇರೋರು ಈ ಸ್ಪೆಷಲ್ ಎಂಟ್ರಿಯಲ್ಲಿ ಆರಾಮಾಗಿ ಹೋಗ್ಬೋದು. 300 ರೂಪಾಯಿ ಸೀದಾ ಹಂಗೆ ಒಳಗೆ ಹೋಗ್ಬಿಡ್ಬೋದು. ಇಲ್ಲಾದರೆ 1 ಅವರು ಅಥವಾ 2 ಅವರು ಕಾಯಲೇಬೇಕಾಗುತ್ತೆ. ಇವಾಗೇನು ಸೀಸನ್ ಅಲ್ಲ ಅನಿಸುತ್ತೆ, ಸೀಸನ್ ಅಲ್ಲದೆ ಇರೋವಂಥ ಟೈಮ್ನಲ್ಲೇ ನೋಡಿ ಇಷ್ಟು ಜನ, ಯಪ್ಪ ಎಷ್ಟು ಜನ ಇದ್ದಾರೆ ನೋಡಿ. 1 ಪರ್ಸನ್. ನಾನೇನೋ ಟಿಕೆಟ್ ಸಿಗೋದು 12 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡೆ. ಸದ್ಯ ನನ್ನ ಪುಣ್ಯಕ್ಕೆ ಬೇಗ ಆಗೋಯ್ತು ಗುರು. ಇದು ಆಫ್ ಸೀಸನ್ ಅಲ್ಲ, ಅದರಿಂದ ಬೇಗ ಆಗೋಯ್ತು. ಈ ಫೆರಿಗಳ ಒಳಗನೆ ಕರ್ಕೊಂಡು ನಮ್ಮನ್ನ ಅಲ್ಲಿಗೆ ಹೋಗಿ ಬಿಡ್ತಾರೆ ನೋಡಿ. ಎಂಟ್ರಿ ಟಿಕೆಟ್ 100 ರೂಪಾಯಿ. ಟಿಕೆಟ್ ಯಾವ ಥರ ಇದೆ ತೋರಿಸ್ಲಾ ನಿಮಗೆ? ನೋಡಿ, ಇದರ ಟಿಕೆಟ್ ಬಂದು ಈ ಥರ ಇದೆ. ಈ ಟಿಕೆಟ್ನ ಮೇಲೆ ಚಿತ್ರನೂ ಸೇಮು ಅದೇನೆ. ಈ ಫೆರಿಯಲ್ಲಿ ಬಂದ್ಬಿಟ್ಟು ನನ್ನ ಪ್ರಕಾರ ಒಂದು 100 ಜನ ಹಿಡಿಸುತ್ತೆ ಅನಿಸುತ್ತೆ. ಈ ಫೆರಿ ಪೂರ್ತಿ ಆಗಿಬಿಡೈತೆ ನೋಡಿ, ಫಿಲ್ ಆಗಿದೆ ಇದು. ಮತ್ತೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಲೈಫ್ ಜಾಕೆಟ್ಗಳು ಇಕ್ಕೋರೆ ಮೇಲ್ಗಡೆ, ಮತ್ತು ಇಲ್ಲಿದೆಯಲ್ಲ ಇಲ್ಲೂ ಈ ಕಡೆ ಜನಕ್ಕೆ ಇಲ್ಲಿ ಇಕ್ಕೋರೆ. ಇದೆಲ್ಲ ಫುಲ್ ಆದಮೇಲೆ ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ಬಿಡ್ತಾರೆ ನಮ್ಮನ್ನು. ಖಾಲಿ ಫೆರಿಯಲ್ಲಿ ಆಲ್ಮೋಸ್ಟು ಹೋಗಲ್ಲ ನಾವು. ಮತ್ತು ಕೇರಳದಲ್ಲಿ ಅಂದರೆ ಕೊಚ್ಚಿಯಲ್ಲಿ ನಾವು ಫೆರಿಯಲ್ಲಿ ಹೋದ್ವಲ್ಲ, ಬರೀ 6 ರೂಪಾಯಿಗೆ ನಾವು ಫೆರಿಯಲ್ಲಿ ಹೋಗ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿ 100 ರೂಪಾಯಿ. ಅದು ಫೆರಿನೇ, ಇದು ಫೆರಿನೇ, ಆದರೆ ಅಲ್ಲಿ ಹೋಗುವಂಥ ಜಾಗ ನೋಡಿ, ಹೋಗುವಂಥ ಜಾಗ ತುಂಬ ಡಿಫ್ರೆನ್ಸು. ಆ ಜಾಗಕ್ಕೆ ನಾವು ಕಾಸು ಕೊಡ್ತೀವಿ. ಈ ಫೆರಿಯನ್ನಂತೂ ದಡ ಸೇರಿಸ್ಬೇಕು, ಇದನ್ನು ಕಟ್ಟಾಕಬೇಕು ಅಂದರೆ ಒಂದು ಆನೆನ ಕಟ್ಟಾಕ್ದಂಗೆ. ಇದು ಎಷ್ಟು ಕಷ್ಟ. ಆ ಟೈರ್ಗಳು ನೋಡಿದ್ರಲ್ಲ ನೀವು, ಆ ಟೈರ್ಗಳ ಪರಿಸ್ಥಿತಿ ಯಾವ ಥರ ಆಗ್ಬಿಟ್ಟಿದೆ ಅಂತ. ಅಲ್ಲಿ ಫೆರಿಯಿಂದ ಬರೋಕ್ಕೆ ನಾವು 100 ರೂಪಾಯಿ ಕೊಟ್ವಿ. ಮತ್ತು ಈ ವಿವೇಕಾನಂದ ಧ್ಯಾನ ಮಂಟಪ ನೋಡೋಕ್ಕೆ ಬಂದ್ಬಿಟ್ಟು 30 ರೂಪಾಯಿ ಟಿಕೆಟು. ಫೈನಲ್ ಆಗಿ 2 ಟಿಕೆಟ್ ತಗೊಂಡು ಒಂದು ಫೆರಿ ರೈಡ್ ಮಾಡಿಕೊಂಡು ಬಂದರೆ ನನಗೆ ಈ ಧ್ಯಾನ ಮಂಟಪ ಮತ್ತು ಇದು ಶ್ರೀಪಾದ ಮಂಟಪ ಅಂತ ಈ 2 ಮಂಟಪಗಳು ಸಿಗುತ್ತೆ. ಈ ಧ್ಯಾನ ಮಂಟಪಕ್ಕೆ ಧ್ಯಾನ ಮಂಟಪ ಅಂತ ಹೇಗೆ ಹೆಸರು ಬಂತು ಅಂದರೆ, ವಿವೇಕಾನಂದರು ಈ ಕನ್ಯಾಕುಮಾರಿಗೆ ಬಂದಾಗ ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ ದಡ, ಆ ದಡದಿಂದ ಈಜ್ಕೊಂಡು ಬಂದು 1892ರಲ್ಲಿ ಈ ಬಂಡೆಯ ಮೇಲೆ ಕುತ್ಕೊಂಡು ಅವರು ಧ್ಯಾನ ಮಾಡಿದ್ರಂತೆ 3 ದಿನ. ಅದರ ಸವಿ ನೆನಪಿಗಾಗಿ ಈ ಬಂಡೆಯ ಮೇಲೆ ಧ್ಯಾನ ಮಂಟಪನ ಕಟ್ಟಿದ್ದಾರೆ. नजरिया लागे नहीं कहीं ओ नजरिया. ಧ್ಯಾನ ಮಂಟಪದ ಎದುರುಗಡೆನೆ ನಮಗೆ ಕಾಣಿಸೋದು ಶ್ರೀಪಾದ ಮಂಟಪ ಅಂತ. ಈ ಮಂಟಪಕ್ಕೆ ಶ್ರೀಪಾದ ಮಂಟಪ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಏನಂದರೆ,
ಈ ಪ್ರಾಂತ್ಯಕ್ಕೆ ಕನ್ಯಾಕುಮಾರಿ ಅಂತ ಯಾಕೆ ಹೆಸರು ಬಂತು ಅಂತ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು. ಈ ಪ್ರಾಂತ್ಯಕ್ಕೆ ಕನ್ಯಾಕುಮಾರಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಈ ಪ್ರಾಂತ್ಯದಲ್ಲಿ ಪಾರ್ವತಿ ದೇವಿ ಕನ್ಯೆಯಾಗಿ ಉಳ್ಕೊಂಡಿರ್ತಾರೆ. ಶಿವ ಬಂದ್ಬಿಟ್ಟು ಕೈಲಾಸದಲ್ಲಿ ಇರ್ತಾರೆ. ಕೈಲಾಸದಿಂದ ಶಿವ ಈ ಪ್ರಾಂತ್ಯಕ್ಕೆ ಬಂದು ಮದುವೆ ಆಗಬೇಕು ಅಂತ ಅನ್ಕೊಂಡು ಬರ್ತಾ ಇರ್ತಾರೆ. ಕೆಲವೊಂದು ಅಡೆತಡೆಗಳಿಂದ ಪಾರ್ವತಿ ದೇವಿ ಕನ್ಯೆಯಾಗಿ ಉಳ್ಕೊಬಿಡ್ತಾರೆ. ಶಿವ ಮತ್ತು ಪಾರ್ವತಿ ಅವರು ಒಂದಾಗಲಿಕ್ಕೆ ಆಗದೇ ಇಲ್ಲ, ಮತ್ತು ಅವರು ಮದುವೆ ಆಗಲಿಕ್ಕೆ ಆಗದೇ ಇಲ್ಲ. ಈ ಪ್ರಾಂತ್ಯದಲ್ಲಿ ಇದ್ದಿದ್ದರಿಂದ ಈ ಪ್ರಾಂತ್ಯಕ್ಕೆ ಕನ್ಯಾಕುಮಾರಿ ಅಂತ ಹೆಸರು ಬಂತು. ಈ ಪ್ರಾಂತ್ಯದಲ್ಲಿ ಶಿವನಿಗಾಗಿ ಪಾರ್ವತಿ ದೇವಿ ಧ್ಯಾನ ಮಾಡಿದಂಥ ಸ್ಥಳ, ಆದ್ರಿಂದ ಇದನ್ನು ಶ್ರೀಪಾದ ಮಂಟಪ ಅಂತಾರೆ. ನಮ್ಗಿಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ. ನಿಮ್ದು ಯಾವರು ಸರ್? ಹುಬ್ಳಿ. ಹುಬ್ಳಿ ಗಂಡು ಮೆಟ್ಟಿದ ನಾಡವರು ಸಿಕ್ಕಿದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಸರ್ ಇದು ಗ್ಲಾಸ್ ಬ್ರಿಡ್ಜ್ ಮಾಡಿರೋದು? ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ MK ಸ್ಟಾಲಿನ್ ಅವರು ಅವ್ರ ಅನಂತ ಕೋಟಿ ವಂದನೆಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಭಯ ಆಗಿಲ್ವಾ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗಿ? ಏನು ಆ ಥರ ಏನು ಭಯ ಇಲ್ಲ ನಮಗೆ. ಭಯ ಏನಾಗಿಲ್ಲ? ಏನಾಗಿಲ್ಲ. ಸದ್ಯ ಇಲ್ಲಿಗೂ ಎಂಟ್ರಿ ಟಿಕೆಟ್ ಇದೆ ಅಂತ ಅಂದ್ಕೊಂಡಿದ್ದೆ. ನಮ್ಮ ಪುಣ್ಯಕ್ಕೆ ಎಂಟ್ರಿ ಟಿಕೆಟ್ ಇಲ್ಲ. ಮತ್ತೆ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ ಗುರು, ಇದು ಗ್ಲಾಸ್ ಬ್ರಿಡ್ಜ್ ಇದು. ಇಲ್ಲಿ ನೋಡಿ ಕರೆಕ್ಟಾಗಿ ಕ್ಲಿಯರಾಗಿ ವಿಷನ್ ಕಾಣಿಸ್ತಿಲ್ಲ. ಏನಕ್ಕೆ ಅಂದರೆ ಕೆಳಗಡೆ ಸಮುದ್ರ ಅಲ್ವಾ, ಉಪ್ಪು ನೀರಿರೋದು. ಆ ನೀರು ಹೊಡೆದು ಅದು ಫುಲ್ಲು ಕವರ್ ಆಗಿಬಿಟ್ಟಿದೆ. ಫಸ್ಟ್ ಟೈಮ್ ಬರೋರಂತೂ ಫುಲ್ಲು ಬೆದರ್ಕೊಂಡ್ಬಿಡ್ತಾರೆ. ಹಂಗೇನೆ ಭಯ ಆಗೋಯ್ತು ನನಗೆ ಫಸ್ಟ್ ಟೈಮ್ ಇದ್ರ ಮೇಲೆ ಕಾಲಿಟ್ಟಾಗ. ಜನ ಎಲ್ಲ ಫುಲ್ಲು ಖುಷಿ ಆಗ್ಬಿಟ್ಟವ್ರೆ ನೋಡಿ. ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ಫೋಟೋಗಳಂತೆ, ಮನೆ ಕಳೆದಂತೆ, ಕುತ್ಕೊಳ್ಳೋದಂತೆ ಎಲ್ಲ ಮಾಡ್ತಾರೆ. ಫುಲ್ ಖುಷಿ ಆಗ್ಬಿಟ್ಟವ್ರೆ. ಮತ್ತು ನನ್ನಿಂದೆ ಕಾಣ್ತಿರುವಂಥ ಸ್ಟ್ಯಾಚು, ಈ ಸ್ಟ್ಯಾಚು ಬಂದ್ಬಿಟ್ಟು ತಮಿಳಿನ ಒಬ್ಬ ಶ್ರೇಷ್ಠ ಕವಿಗಳ ಸ್ಟ್ಯಾಚು. ಈ ಕವಿಗಳ ಹೆಸರು ಬಂದ್ಬಿಟ್ಟು ತಿರುವಳ್ಳುವರ್ ಅಂತ. ಈ ಕವಿ ಬಂದ್ಬಿಟ್ಟು ತಮಿಳ್ನಾಡಿನ ಹೆಮ್ಮೆ ಅಂತಾರೆ. ಅವರ ಸವಿ ನೆನಪಿಗಾಗಿ ಈ ಒಂದು ಸ್ಟ್ಯಾಚುನ ಕಟ್ಟಿಸಿದ್ದಾರೆ. ಈ ಸ್ಟ್ಯಾಚುವಿನ ಮೇಲ್ಗಡೆ ಸಹ ಹೋಗ್ಬೋದಂತೆ. ಮೇಲ್ಗಡೆ ಹೋಗೋಣ ಬನ್ನಿ ಹಂಗಾರೆ. ಇಲ್ಲಿಂದ ನಾವು ಕೆಳಗಡೆ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ನೋಡಿ. ಇದು ಫುಲ್ಲು ಬ್ರಿಡ್ಜು, ಗ್ಲಾಸ್ ಬ್ರಿಡ್ಜು. ಈ ಗ್ಲಾಸ್ ಬ್ರಿಡ್ಜಲ್ಲಿ ನೋಡಿ ಜನಗಳೆಲ್ಲ ಬರ್ತಾರೆ, ಹೋಗ್ತವ್ರೆ. ಸೂಪರ್ ವ್ಯೂ ಅಲ್ಲ. ಈ ಕಡೆಗೆ ಸಮುದ್ರ, ಈ ಕಡೆಗೂ ಸಮುದ್ರ. ಈ ಕಡೆ ಮಾತ್ರ ನಮ್ಮ ಪ್ರಪಂಚ. ಹಾಗೆ ನಾವು ಮೆಟ್ಲುಗಳನ್ನ ಹತ್ಕೊಂಡು ಬರ್ತಾ ನಾವು ಇಲ್ಲಿಗೆ ಬಂದು ತಲುಪ್ತೀವಿ. ತಿರುವಳ್ಳುವರ್ ಸ್ಟ್ಯಾಚು ಪಾದದ ಹತ್ರ ಬಂದು ತಲುಪ್ತೀವಿ. ಈ ಕವಿಗಳು ಬಂದ್ಬಿಟ್ಟು ಒಂದು ಗ್ರಂಥನ ರಚಿಸಿದ್ದಾರೆ. ಆ ಗ್ರಂಥದ ಹೆಸರು ಬಂದ್ಬಿಟ್ಟು ತಿರುಕುಳ್ಳರ್ ಅಂತ. ಆ ಗ್ರಂಥದಲ್ಲಿ 133 ಪುಟಗಳಿದಾವಂತೆ. ಆ 133 ಪುಟಗಳನ್ನು ತಗೊಂಡು 133 ಅಡಿಗಳು ಸ್ಟ್ಯಾಚುಗಳನ್ನು ಮಾಡಿದ್ದಾರೆ. ಆ ಗ್ರಂಥಗಳಲ್ಲಿ ಜೀವನದಲ್ಲಿ ನಾವು ಏನೆಲ್ಲ ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು ಅನ್ನೋದನ್ನು, ಜೀವನಕ್ಕೆ ಬೇಕಾಗಿರುವಂಥ ಪಾಠಗಳನ್ನು ಅವರು ಆ ಗ್ರಂಥದಲ್ಲಿ ರಚಿಸಿದರಂತೆ. ಆದ್ದರಿಂದ ಅವರ ನೆನಪಿಗಾಗಿ ಈ ಒಂದು ಸ್ಟ್ಯಾಚುನ ಕಟ್ಟಿಸಿದ್ದಾರೆ ಇಲ್ಲಿ. ಕಾಣಿಸ್ತಿರುವಂಥದ್ದೇ ವಿವೇಕಾನಂದ ರಾಕ್ ಮೆಮೋರಿಯಲ್ಲು. ಆ ಮಂಟಪದ ಒಳಗೆ ಏನಿದೆ ಅಂದರೆ ವಿವೇಕಾನಂದರ ದೊಡ್ಡ ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂ ಹತ್ರ ನಾವು ನೋಡಿಕೊಂಡು ಹಾಗೆ ಸೀದಾ ಕೆಳಗೆ ಬರಬೇಕು. ಸೀದಾ ಕೆಳಗೆ ಬಂದರೆ ಈ ಮಂಟಪ ನಿಮಗೆ ಕಾಣಿಸುತ್ತೆ. ಈ ಮಂಟಪದಲ್ಲಿ ನಾವು ಬಂದ್ಬಿಟ್ಟು ಒಂದು 10 ನಿಮಿಷ ಅಥವಾ 20 ನಿಮಿಷ ಧ್ಯಾನ ಮಾಡಿಕೊಂಡು ಸೀದಾ ಆಚೆ ಬಂದಿದ ತಕ್ಷಣ ಇಂಥ ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಕಾಣಿಸುತ್ತೆ ನಿಮಗೆ ನೋಡಿ.
ನನಗೆ ಜೀವನನೇ ಬೇಡ, ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿರೋರು ಒಮ್ಮೆ ಆದರೂ ಈ ಕನ್ಯಾಕುಮಾರಿಗೆ ಸೋಲೋ ಆಗಿ ಬನ್ನಿ. ಆವಾಗ ಜೀವನದ ಬೆಲೆ ಏನು, ಜೀವನ ಅಂದರೆ ಏನು ಅಂತ ಗೊತ್ತಾಗ್ಬೋದು. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.